ಕರ್ನಾಟಕದಲ್ಲಿ ಜೂನ್ 30ನೇ ತಾರೀಕಿಂದ ಆರಂಭ ಆಗ್ತಾ ಇರುವ SIRನಲ್ಲಿ ಎನ್ಯುಮರೇಷನ್ ಫಾರ್ಮ್ ತುಂಬಲೇಬೇಕು. ಇಲ್ಲದಿದ್ದರೆ ಕರಡು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರುವುದಿಲ್ಲ. ಹಾಗಾಗಿ ಎನ್ಯುಮರೇಷನ್ ಫಾರ್ಮ್ ತುಂಬಲು 2002ರ ಕೊನೆಯ ಇಂಟೆನ್ಸಿವ್ ರಿವಿಷನ್ ನಡೆದಾಗ ನಿಮ್ಮ ಮತ ಎಲ್ಲಿತ್ತು, ಯಾವ ವಿಧಾನಸಭಾ ಕ್ಷೇತ್ರದಲ್ಲಿತ್ತು, ಯಾವ ಬೂತಲ್ಲಿತ್ತು, ಯಾವ ಕ್ರಮ ಸಂಖ್ಯೆಯಲ್ಲಿತ್ತು ಅಂತಕ್ಕಂಥದ್ದನ್ನ ಕಡ್ಡಾಯವಾಗಿ ನಾವು ತಿಳಿದುಕೊಳ್ಬೇಕು. ಅದಕ್ಕೋಸ್ಕರ ನಿಮ್ಮ ಹೆಸರು ಇಲ್ಲ ಅಂದರೂ ಕೂಡ ನಿಮ್ಮ ತಂದೆ, ತಾಯಿ, ಅಜ್ಜ, ಅಜ್ಜಿ ಇವರ ಹೆಸರು ಯಾವ ವಿಧಾನಸಭಾ ಕ್ಷೇತ್ರ ಎಲ್ಲಿತ್ತು ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಬೇಕು. 2008ರಲ್ಲಿ ವಿಧಾನಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಆದ ಕಾರಣಕ್ಕೋಸ್ಕರ ನಿಮ್ಮ ಅಥವಾ ನಿಮ್ಮ ತಂದೆ ತಾಯಿಯರ ಬೂತ್ ಸಂಖ್ಯೆ, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಬದಲಾಗಿರ್ಬೋದು. ಅದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು 2002ರ ನಿಮ್ಮ ಬೂತ್ ನಂಬರ್ನ ಹುಡ್ಕೋದು ಹೇಗೆ ಮತ್ತು ಮತಪಟ್ಟಿಯನ್ನು ಡೌನ್ಲೋಡ್ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನ ತಿಳಿಯೋಣ. ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಗೂಗಲ್ನಲ್ಲಿ voters.eci.gov.in ಎಂದು ಸರ್ಚ್ ಮಾಡಿದರೆ ಚುನಾವಣಾ ಆಯೋಗದ ವೆಬ್ಸೈಟ್ ಕಾಣ್ತದೆ. ಅದರಲ್ಲಿ ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ಮೇಲೆ ಕ್ಲಿಕ್ ಮಾಡಿದ್ರೆ ಹಲವಾರು ಕಾಲಮ್ಗಳು ಕಾಣ್ತವೆ. ಅದರಲ್ಲಿ ರಾಜ್ಯ ಕರ್ನಾಟಕ ಸೆಲೆಕ್ಟ್ ಮಾಡಿ, ನಿಮ್ಮ ಜಿಲ್ಲೆ ಸೆಲೆಕ್ಟ್ ಮಾಡಿ ಮತ್ತು 2002ರಲ್ಲಿ ನಿಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಯಾವುದಿತ್ತು ಅದನ್ನು ಆಯ್ಕೆ ಮಾಡಿ. ಕೆಲವ್ರದ್ದು 2002ರಲ್ಲೂ ಅದೇ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇರುತ್ತದೆ, 2025ಕ್ಕೂ ಅದೇ ಇರ್ತದೆ, 26ಕ್ಕೆ. ಆದರೆ ಇನ್ನು ಕೆಲವ್ರದ್ದು 2002ರಲ್ಲಿ ಬೇರೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇರ್ತದೆ, ಈಗ 2025-26ಕ್ಕೆ ಬದಲಾಗಿರ್ತದೆ. ಹಾಗಾಗಿ ನೀವು 2002ರಲ್ಲಿ ಯಾವುದು ಅಂತಕ್ಕಂಥದ್ದನ್ನ ಸೆಲೆಕ್ಟ್ ಮಾಡಬೇಕು. ಆ ನಂತರ ಪೋಲಿಂಗ್ ಸ್ಟೇಷನ್ ನಂಬರ್ ಅಂಡ್ ನೇಮ್ ಅಂತ ಒಂದು 4ನೇ ಕಾಲಮ್ ಇದೆ. ಅದರಲ್ಲಿ ನಿಮ್ಮ ಊರಿನ ಅಥವಾ ನಿಮ್ಮ ಬೂತ್ನ ಹೆಸರನ್ನ ಇಂಗ್ಲೀಷ್ನಲ್ಲಿ ಟೈಪ್ ಮಾಡೋಕ್ಕೆ ಶುರು ಮಾಡಿದ್ರೆ ಒಂದು 4 ಅಕ್ಷರ ಹಾಕಿದ ತಕ್ಷಣ ಒಂದು ಬೂತ್ ನಂಬರ್ ಜೊತೆಗೆ ನೀವು ಯಾವ ಶಾಲೆಯಲ್ಲಿ ವೋಟ್ ಮಾಡಿದ್ರಿ ಆ ಶಾಲೆ ಹೆಸರು ಮತ್ತು ಊರು ಬೂತ್ನ ಹೆಸರು ಮತ್ತು ನಂಬರು ಕಾಣ್ತದೆ. ಒಂದು ವೇಳೆ ನಿಮಗೆ 2002ನೇ ಇಸ್ವಿನಲ್ಲಿ ಮತ ಹಾಕಿದ ಯಾವ ಊರು ಬೂತು ಅಂತ ಮರ್ತೋಗಿದ್ರೆ ಏನು ಮಾಡಬೇಕಪ್ಪ ಅಂದರೆ 6ನೇ ಕಾಲಮಲ್ಲಿ ಎಲೆಕ್ಟರಲ್ ಫುಲ್ ನೇಮ್ ಇನ್ ಲಾಸ್ಟ್ SIR ಅಲ್ಲಿ ನಿಮ್ಮ ಹೆಸರನ್ನು ಬರೆಯಿರಿ. ಆಮೇಲೆ ಕೊನೆಯ ಕಾಲಮ್ನಲ್ಲಿ ರಿಲೇಟಿವ್ ನೇಮ್ ಅಂತ ಇದೆಯಲ್ಲ ಅದರಲ್ಲಿ ನಿಮ್ಮ ತಂದೆಯ ಹೆಸರನ್ನು ಬರೆದು ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಸರ್ಚ್ ಮಾಡಿದ್ರೆ ಆ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಹೆಸರಿನಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟೂ ಜನರು ಮಾಹಿತಿ ಬರ್ತದೆ. ಅದರಲ್ಲಿ ನಿಮ್ದು ಯಾವುದು, ನಿಮ್ಮದು ಮತ್ತು ನಿಮ್ಮ ತಂದೆ ಹೆಸರಿರ್ತಕ್ಕಂಥದ್ದು ಯಾವುದು ಅಂತ ನೋಡಿದ್ರೆ ಅಲ್ಲಿ ನಿಮ್ಮ ಬೂತ್ ನಂಬರ್ ಯಾವುದು ಮತ್ತು ಮತದಾರರ ಪಟ್ಟಿಯಲ್ಲಿ ನಿಮ್ದು ಎಷ್ಟನೇ ಕ್ರಮ ಸಂಖ್ಯೆ ಅಂತಕ್ಕಂಥದ್ದು ಕಾಣ್ತದೆ. ಈಗ 2002ರ ವೋಟರ್ ಲಿಸ್ಟ್ ಡೌನ್ಲೋಡ್ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನ ನೋಡೋಣ. ಗೂಗಲ್ನಲ್ಲಿ CEO ಕರ್ನಾಟಕ ಅಂತ ಸರ್ಚ್ ಮಾಡಿದ್ರೆ ಕರ್ನಾಟಕ ಚುನಾವಣಾ ಆಯೋಗದ ವೆಬ್ಸೈಟ್ ಓಪನ್ ಆಗ್ತದೆ. ಅದರಲ್ಲಿ 3 ಗೆರೆಗಳು ಕಾಣ್ತವೆ, ಅಡ್ಡ ಗೆರೆಗಳು. ಅದ್ರ ಮೇಲೆ ಒತ್ತಿದ್ರೆ 2ನೇ ಆಪ್ಷನ್ ಆಗಿ ಕಾಣ್ತಕ್ಕಂಥ ಎಲೆಕ್ಟರಲ್ ರೋಲ್ 2002 ಮೇಲೆ ಕ್ಲಿಕ್ ಮಾಡಿ, ನಂತರ ವೀವ್ ಡೌನ್ಲೋಡ್ 2002 ಎಲೆಕ್ಟರಲ್ ರೋಲ್ ಮೇಲೆ ಕ್ಲಿಕ್ ಮಾಡಿ, ಆಗ ಜಿಲ್ಲೆನ ಸೆಲೆಕ್ಟ್ ಮಾಡಿ, ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಿ, ಮತ್ತು ಪಾರ್ಟ್ ನಂಬರ್ ಅಂತ ಬರ್ದಿರೋ ಹತ್ರ ನೀವಾಗಲೇ ಹುಡುಕಿದ್ರಲ್ಲ ನಿಮ್ಮ ಬೂತ್ ನಂಬರು 2002ರಲ್ಲಿ ಯಾವುದು ಅದನ್ನು ಹಾಕಿ ವೀವ್ ಡೌನ್ಲೋಡ್ PDF ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ 2002ರ ಮತದಾರರ ಪಟ್ಟಿ ಡೌನ್ಲೋಡ್ ಆಗ್ತದೆ. ಅದನ್ನು ಓಪನ್ ಮಾಡ್ಕೊಂಡು ಅದರಲ್ಲಿ ನಿಮ್ಮ ಹೆಸರಿದೆಯಾ ಅಥವಾ ನಿಮ್ಮ ಹೆಸರಿಲ್ಲ ಅಂದರೆ ನಿಮ್ಮ ತಂದೆ ತಾಯಿ ಹೆಸರಿದೆಯಾ, ಯಾವ ಕ್ರಮ ಸಂಖ್ಯೆಯಲ್ಲಿದೆ ಬರ್ಕೊಳ್ಳಿ. ಅದರ ಮೇಲ್ಗಡೆ ನಿಮ್ಮ ವಿಧಾನಸಭಾ ಕ್ಷೇತ್ರದ ಹೆಸರು ನಂಬರ್ ಇರ್ತದೆ, ನಿಮ್ಮ ಬೂತ್ ನಂಬರ್ ಇರ್ತದೆ. ಅಷ್ಟನ್ನು ಕೂಡ ನೀವು ಒಂದು ಕಡೆ ಬರೆದಿಟ್ಕೊಂಡ್ರೆ ಎನ್ಯುಮರೇಷನ್ ಫಾರ್ಮ್ನ ಈಸಿಯಾಗಿ ಫಿಲ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಕಳಿಸಿ. ಧನ್ಯವಾದಗಳು.